ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಸೀರೀಸಲ್ಲಿ ಆ್ಯಾವ್ರೇಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆ್ಯಾವ್ರೇಜಸ್ನ ನೋಡ್ತಾ ಹೋದಾಗ ಆ್ಯಾವ್ರೇಜ್ ಅಂದ್ರೇನು? ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್. ನಮಗೆ ಎಕ್ಸಾಂಪಲಾಗಿ ಒಂದು 4 ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಎಕ್ಸ್, ವೈ, ಝಡ್ ಮತ್ತು ಎ, ಈ 4 ಕ್ವಾಂಟಿಟಿನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆ್ಯಾವ್ರೇಜ್ ಅಂತ ಅಂದ್ರೇನು? ಸಮೇಷನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಪ್ಲಸ್ ಎ ಡಿವೈಡೆಡ್ ಬೈ ಎಷ್ಟಿದೆ? 1 2 3 4 ಅಂತ ಅಂದರೆ ಎನ್. ಸೊ ಇಲ್ಲೇನಾಗುತ್ತೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಪ್ಲಸ್ ಎ ಡಿವೈಡೆಡ್ ಬೈ 4. ಈ ಥರ ಮಾಡಿದ್ರೆ ನಮಗೆ ಸಮೇಷನ್ ಸಮೇಷನ್ ಡಿವೈಡೆಡ್ ಬೈ ಎನ್ ಅಂತಂದರೆ ಆ್ಯಾವ್ರೇಜ್. ಸೊ ಅದನ್ನೇ ನಾನು ಇನ್ನೊಂದು ರೀತಿ ಹೇಗೆ ಬರಿಬೋದು? ಸಮೇಷನ್ ಆಫ್ ಎಕ್ಸ್ ರೀತಿ. ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಎನ್ ಇಂಟು ಆ್ಯಾವ್ರೇಜ್. ಸೊ ಈ ಎರಡು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್. ದ ಆ್ಯಾವ್ರೇಜ್ ಪ್ರೈಸ್ ಆಫ್ ದ 10 books ಈಸ್ ರುಪೀಸ್ 150. 2 books ಆರ್ ಸೋಲ್ಡ್ ಫಾರ್ ರುಪೀಸ್ 142 ಈಚ್. ವಾಟ್ ಈಸ್ ದ ಆ್ಯಾವ್ರೇಜ್ ಪ್ರೈಸ್ ಆಫ್ ದ ರಿಮೈನಿಂಗ್ ಬುಕ್ಸ್? ಸೊ ನಮ್ಮ ಹತ್ರ ಇರುವಂಥ ಎರಡು ಫಾರ್ಮುಲಾಗಳು ಯಾವುವು? ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಆ್ಯಾವ್ರೇಜ್. ಅವರೇನಂತ ಕೊಟ್ಟಿದ್ದಾರೆ? ಆ್ಯಾವ್ರೇಜ್ ಪ್ರೈಸ್ ಆಫ್ ದಿ 10 books. ಸೊ ಎನ್ ಈಸ್ ಈಕ್ವಲ್ ಟು 10 books ಈಸ್ 150. ಸೊ ಸಮೇಷನ್ ಆಫ್ ಎಕ್ಸ್ನ ನಾವು ಕಂಡುಹಿಡಿಬೇಕು. ಸೊ ಅವರೇನಂತ ಕೊಟ್ಟಿದ್ದಾರೆ? ಆ್ಯಾವ್ರೇಜ್ ಪ್ರೈಸ್ ಆಫ್ 10 books ಅಂತ ಅಂದರೆ ಆ್ಯಾವ್ರೇಜ್ ಏನಾಯಿತು? ಆ್ಯಾವ್ರೇಜ್ ಈಸ್ ಈಕ್ವಲ್ ಟು 150. ಸೊ ಇವಾಗ ಏನಾಯಿತು? ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ 10 ಇಂಟು ಆ್ಯಾವ್ರೇಜ್ ಈಸ್ 150. ಸೊ ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1500. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 2 books ಆರ್ ಸೋಲ್ಡ್ ಫಾರ್ ರುಪೀಸ್ 142 ಈಚ್. ಸೊ ಸಮೇಷನ್ ಆಫ್ 2 books. ಸೊ ಸಮೇಷನ್ ಆಫ್ 2 books ಏನಾಗುತ್ತೆ? ಎನ್ ಈಸ್ ಈಕ್ವಲ್ ಟು 2 ಇಂಟು ಅದರ ಆ್ಯಾವ್ರೇಜ್ ಎಷ್ಟಕ್ಕೆ ಸೋಲ್ಡ್ ಮಾಡಿರೋದು? 142 ರುಪೀಸ್. ಸೊ ಏನಾಯಿತು? 284 ರುಪೀಸ್ ಆಯಿತು. ಸೊ ಸಮೇಷನ್ ಆಫ್ ಎಕ್ಸ್ ಏನು? 1500 ಮತ್ತು ಸಮೇಷನ್ ಆಫ್ 2 booksನ ವ್ಯಾಲ್ಯೂ ಏನು? 248. ಸೊ ಏನು ಮಾಡಬೇಕು? ನಮಗೇನಂತ ಕೇಳಿದರೆ ವಾಟ್ ಈಸ್ ದ ಆ್ಯಾವ್ರೇಜ್ ಪ್ರೈಸ್ ಆಫ್ ರಿಮೈನಿಂಗ್ ಬುಕ್ಸ್. ಇನ್ನು ಉಳಿದಿರೋಂಥ ಬುಕ್ಸಿನ ಆ್ಯಾವ್ರೇಜ್ ಪ್ರೈಸ್ ಏನು? ಸೊ ಇವಾಗ ಏನು ಮಾಡ್ತೀನಿ? ಫುಲ್ಲು ಫಸ್ಟ್ ಇದ್ದಿದ್ದೆಷ್ಟು? ಟೋಟಲ್ ಎಲ್ಲ ಬುಕ್ಸಲ್ಲಿ 2 ಬುಕ್ಸ್ನ ನಾನು ಆಲ್ರೆಡಿ ಸೋಲ್ಡ್ ಮಾಡಿದ್ದೀನಿ. ಸೊ ಏನು ಮಾಡ್ತೀನಿ? 284ನ ಮೈನಸ್ ಮಾಡ್ತೀನಿ. ಸೊ ಆನ್ಸರ್ ಏನು ಬರುತ್ತೆ? 10 9 4. ಸೊ 6 1 2 ಸಾರಿ 1 ಸೆಕೆಂಡ್ 6 1 2 1. ಸೊ ನನಗೆ ಆನ್ಸರ್ ಏನು ಬಂತು? 1216. ಸೊ ನಾನು ಸೆಲ್ ಮಾಡಿರುವಂಥ 2 ಬುಕ್ನ ಬಿಟ್ಟರೆ ನನಗೆ ಇನ್ನೂ ಇಷ್ಟು ಆ್ಯಾವ್ರೇಜು ಉಳ್ಕೊಂಡಿದೆ. ಎಷ್ಟು? ಸೊ ಸಮೇಷನ್ ಆಫ್ ಎಕ್ಸ್ ಉಳ್ಕೊಂಡಿದೆ 1216. ಸೊ ಏನಾಗುತ್ತೆ? ಇನ್ನು ಉಳಿದಿರುವಂಥ ಬುಕ್ಸ್ ಎಷ್ಟು? 10 - 8 ವಿಚ್ ಈಸ್ 10 - 2 2 ಸೋಲ್ಡ್ ಆಗಿದೆ. ಸೊ 10 - 2 ಅಂದರೆ 8. ಸೊ ಇವಾಗ ಏನಾಯಿತು? ನನ್ನ ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಏನು? 1216 ನನಗೆ ಉಳಿದಿತ್ತು ಡಿವೈಡ್ ಬೈ ನಂಬರ್ ಆಫ್ ಬುಕ್ಸ್ ಎಷ್ಟು ಉಳಿದಿರೋದು? ಡಿವೈಡ್ ಬೈ 8. ಸೊ ನನ್ನ ವ್ಯಾಲ್ಯೂ ಏನು ಬರುತ್ತೆ? 152 ರುಪೀಸ್. ನನ್ನ ಉಳಿದಿರುವಂಥ 8 ಬುಕ್ಕಿನ ಆ್ಯಾವ್ರೇಜ್ 152 ರುಪೀಸ್. ನೆಕ್ಸ್ಟ್, ಆ್ಯಾವ್ರೇಜ್ ಸ್ಕೋರ್ ಆಫ್ ದ 5 ಸಬ್ಜೆಕ್ಟ್ ಈಸ್ 54. ಸೊ ಆ್ಯಾವ್ರೇಜ್ ಸ್ಕೋರ್ ನನ್ನ ಫಾರ್ಮುಲಾಸ್ ಏನು? ಪ್ರತಿಯೊಂದಕ್ಕೂ ಫಾರ್ಮುಲಾ ಬರ್ಕೊಂತ ಹೋಗಿ. ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಆ್ಯಾವ್ರೇಜ್. ಏನಂತ ಕೊಟ್ಟಿದ್ದಾರೆ? ಆ್ಯಾವ್ರೇಜ್ ಆಫ್ 5 ಸಬ್ಜೆಕ್ಟ್. ಸೊ ಎನ್ ಈಸ್ ಈಕ್ವಲ್ ಟು 5. ಆ್ಯಾವ್ರೇಜ್ ಈಸ್ ಈಕ್ವಲ್ ಟು 54. ದೇರ್ಫೋರ್ ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು 5 ಇಂಟು 54 ಎಷ್ಟಾಯಿತು ನನಗೆ? 270. ನೆಕ್ಸ್ಟ್, ಹೌ ಮಚ್ should be scored in the 6th subject to increase the average to 60. ಸೊ ಅವ್ರು ಏನಂತ ಹೇಳಿದ್ದಾರೆ? 6th ಸಬ್ಜೆಕ್ಟಲ್ಲಿ ಎಷ್ಟನ್ನು ಸ್ಕೋರ್ ಮಾಡಬೇಕು, ಆವಾಗ ನನ್ನ ಸ್ಕೋರ್ ಆ್ಯಾವ್ರೇಜ್ ಏನಾಗಬೇಕು? 60 ಆಗಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ? ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಏನು ಇಲ್ಲಿ? 6th ಸಬ್ಜೆಕ್ಟ್ ಅಂತ ಅಂದರೆ ಟೋಟಲ್ ಎಷ್ಟಾಯಿತು? 6 ಸಬ್ಜೆಕ್ಟ್ಸ್ ಇಂಟು ಆ್ಯಾವ್ರೇಜ್ ಎಷ್ಟಾಗಬೇಕು ನಿಮಗೆ? 60 ಆಗಬೇಕು. ಸೊ ಇಂಟು 60. ಸೊ ಎಷ್ಟಾಯಿತು? 360. ಅವರೇನಂತ ಕೇಳಿದರೆ
ಸಿಕ್ಸ್ತ್ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು, ಸಿಕ್ಸ್ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡೋದು ಹೆಂಗೆ ಕಂಡುಹಿಡಿಯೋದು, 6 ಸಬ್ಜೆಕ್ಟಿನ ಸಮೇಷನ್ ಆಫ್ ಎಕ್ಸ್ ಇಲ್ಲಿದೆ. ಸೊ ನೆಕ್ಸ್ಟು 5 ಸಬ್ಜೆಕ್ಟಿನ ಸಮೇಷನ್ ಆಫ್ ಎಕ್ಸ್ ಇಲ್ಲಿದೆ. ಸೊ ನೋಡಿ 1 + 2 + 3 + 4 + 5 ಇಷ್ಟ್ರದ್ದು ನನ್ನ ಹತ್ರ ಆಲ್ರೆಡಿ 270 ಇದೆ. ಅದ್ರ ಜೊತೆ 1 + 2 + 3 + 4 + 5 + 6th ಸಬ್ಜೆಕ್ಟ್, ಈ 6 ಸಬ್ಜೆಕ್ಟ್ದು ನನಗೆ ಎಷ್ಟಿದೆ, 360 ಇದೆ. ಸೊ ನಾನೇನು ಮಾಡ್ಬೋದು, ಈ 5 ಸಬ್ಜೆಕ್ಟ್ ಬದಲು ಏನು ಮಾಡ್ಬೋದು, 270 ಹಾಕ್ಬೋದು. ಸೊ ಇವಾಗ ಏನಾಯಿತು, ನನಗೆ 6ನೇ ಸಬ್ಜೆಕ್ಟಿನ ವ್ಯಾಲ್ಯೂ ಏನಾಗುತ್ತೆ, ನನಗೆ 360 - 270, 360 - 270. ಸೊ 6th ಸಬ್ಜೆಕ್ಟಿನ ಮಾರ್ಕ್ಸ್ ಎಷ್ಟಾಗುತ್ತೆ, 90. 6th ಸಬ್ಜೆಕ್ಟಲ್ಲಿ ನಾನು 90ನ ಸ್ಕೋರ್ ಮಾಡಿದ್ರೆ ಆ್ಯಾವ್ರೇಜ್ 60 ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ರಾಜೇಶ್ ಟ್ರಾವೆಲ್ಸ್ ಫ್ರಮ್ ಚೆನ್ನೈ ಟು ಬೆಂಗಳೂರು ಅಟ್ 50 km/h and return to the Chennai from Bangalore at 100 km/h. Calculate the average speed for the entire journey. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅವನು ಎ ಪೊಸಿಷನ್, ಎ ಅಂತ ಅಂದರೆ ಚೆನ್ನೈಯಿಂದ ಬಿ ಪೊಸಿಷನ್ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಎಷ್ಟು km/h? 50 km/h ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಆ್ಯಂಡ್ ಮೂವ್ಸ್ ಬ್ಯಾಕ್ ಫ್ರಮ್ ಬೆಂಗಳೂರು ಟು ಚೆನ್ನೈ ಅಟ್ 100 km/h. ಸೊ ನನಗೆ ಡಿಸ್ಟೆನ್ಸ್ ಎರಡೂ ಕೂಡ ಈಕ್ವಲ್, ಈ ಕಡೆಯಿಂದನೂ ಸೇಮ್ ಡಿಸ್ಟೆನ್ಸ್, ಆ ಕಡೆಯಿಂದನೂ ಸೇಮ್ ಡಿಸ್ಟೆನ್ಸ್. ನಮಗೆಲ್ಲರಿಗೂ ಗೊತ್ತಿರೋಂಗೆ ಸ್ಪೀಡಿನ ಫಾರ್ಮುಲಾ ಏನು, ಸ್ಪೀಡ್ = ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಡಿಸ್ಟೆನ್ಸ್ ಬೈ ಟೈಮ್. ಸೊ ಅದೇ ಆ್ಯಾವ್ರೇಜ್ ಸ್ಪೀಡ್ ಆದ್ರೇನು, ಆ್ಯಾವ್ರೇಜ್ ಸ್ಪೀಡ್ = ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಸೊ ಆ್ಯಾವ್ರೇಜ್ ಸ್ಪೀಡ್ನ ಕಂಡುಹಿಡಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟು, ಎ ಇಂದ ಬಿಗೆ ಬರೋಕ್ಕೆ ಅಂದರೆ ಚೆನ್ನೈಯಿಂದ ಬೆಂಗಳೂರಿಗೆ ಬರೋಕ್ಕೆ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಕ್ಸ್ ಪ್ಲಸ್ ಬೆಂಗಳೂರಿಂದ ಚೆನ್ನೈಗೂ ಕೂಡ ಸೇಮ್ ಡಿಸ್ಟೆನ್ಸಾ, ಸೊ ಅದನ್ನು ಕೂಡ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ನಮಗೆ ಗೊತ್ತಿದೆ ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ. ಸೊ ಫಸ್ಟ್ ಏನು ಮಾಡ್ತಾನೆ, ಚೆನ್ನೈಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಡಿಸ್ಟೆನ್ಸ್ ಎಷ್ಟು, ಎಕ್ಸ್. ಅವನ ಟೈಮ್ ಎಷ್ಟು ತಗೊತಾನೆ, 50 km/h ಸ್ಪೀಡಲ್ಲಿ ಬರ್ತಾಯಿದ್ದೀನಿ. 50 km/h ಅಂತ ಅಂದರೆ 50 ಅಂತ ತಗೊಳ್ಳಿ. ನೆಕ್ಸ್ಟ್ ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್. ನೆಕ್ಸ್ಟ್ ಬೆಂಗಳೂರಿಂದ ಚೆನ್ನೈಗೆ ಹೋಗೋದಕ್ಕೆ x/100 ಆಯಿತು. ಸೊ ಟೈಮ್ ಏನಾಯಿತು, ಸೊ ಇದು ನಾವು ಟೈಮನ್ನು ಕಂಡುಹಿಡಿತಿರೋದು, ಒಂದು ಸ್ಮಾಲ್ ಮಿಸ್ಟೇಕ್, ಟೈಮ್. ಸೊ ಡಿಸ್ಟೆನ್ಸ್ ಬೈ ಸ್ಪೀಡ್ ಎಷ್ಟು, 100, ಇಲ್ಲಿ ಸ್ಪೀಡು 50. ಸೊ ಟೈಮ್ನ ಕಂಡುಹಿಡಿತಾ ಇದ್ದೀವಿ. ಸೊ ಟೈಮ್ ಏನು, ಚೆನ್ನೈಯಿಂದ ಬೆಂಗಳೂರಿಗೆ ಬರೋದಕ್ಕೆ x/50 ಪ್ಲಸ್ ಬೆಂಗಳೂರಿಂದ ಚೆನ್ನೈಗೆ x/100. ಸೊ ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು, 2x ಡಿವೈಡೆಡ್ ಬೈ 3x/100 ವಿಚ್ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 3. x ಕ್ಯಾನ್ಸಲ್ ಆಗುತ್ತೆ, ಇದು ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇವಾಗ ಏನಾಯಿತು, 66.66 km. ಸೊ ಆ್ಯಾವ್ರೇಜ್ ಸ್ಪೀಡ್ ಏನು, 66.66 km/h. ನೆಕ್ಸ್ಟ್, ವೆನ್ ಎ ಯಂಗ್ ಮೆಂಬರ್ ಈಸ್ ಸಬ್ಸ್ಟಿಟ್ಯೂಟೆಡ್ ಫಾರ್ ಆನ್ ಓಲ್ಡ್ ಮೆಂಬರ್ ಆಫ್ ದ ಗ್ರೂಪ್ ಆಫ್ 8 people, average of the 8 people average becomes the same as it was 3 years ago. ಅಂತ ಅಂದರೆ ನಾವೇನಾದರೂ ಒಬ್ಬ ಯಂಗ್ ಮೆಂಬರ್ನ ನಾವು ಓಲ್ಡ್ ಮೆಂಬರ್ಸ್ ಗ್ರೂಪಿಗೆ ಸೇರಿಸಿದ್ರೆ, ಆ ಓಲ್ಡ್ ಮೆಂಬರ್ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ, 8 ಜನ ಇದ್ದಾರೆ. ಆ ಗ್ರೂಪಿಗೆ ಸೇರಿಸಿದ್ರೆ ಆ 8 ಜನದ ವ್ಯಾಲ್ಯೂ ಏನಾಗುತ್ತೆ ಅಂತ ಅಂದರೆ, 3 ವರ್ಷದ ಹಿಂದೆ ಆ 8 ಹಳೇ ಓಲ್ಡ್ ಮೆಂಬರ್ಸಿನ 8 ಮೆಂಬರ್ಸಿನ ಗ್ರೂಪ್ ಇತ್ತಲ್ಲ, ಅದರ ಆ್ಯಾವ್ರೇಜ್ ಆಗಿ ಬರ್ತಾ ಹೋಗುತ್ತೆ. ಸೊ ದ ಇನ್ಕಮಿಂಗ್ ಮೆಂಬರ್ ಈಸ್ ಯಂಗರ್ ಟು ದ ಔಟ್ ಗೋಯಿಂಗ್ ಮೆಂಬರ್. ಒಬ್ರು ಹೊರಗಡೆ ಹೋಗ್ತಾ ಇದ್ದಾರೆ ಓಲ್ಡ್ ಮೆಂಬರ್, ಒಬ್ಬರು ಇನ್ಕಮಿಂಗ್ ಆಗ್ತಾ ಇದ್ದಾರೆ ಯಂಗರ್ ಮೆಂಬರ್, ಬೈ ಡ್ಯಾಶ್ ಇಯರ್ಸ್. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಬೇಕು. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಅಂತ ತೊಗೊತೀನಿ ಯಾವುದು, ಓಲ್ಡ್ ಮೆಂಬರ್ನ. ನೆಕ್ಸ್ಟ್ ವೈ ಅಂತ ತೊಗೊತೀನಿ ಯಾವುದನ್ನ, ಯಂಗರ್ ಮೆಂಬರ್. ಸೊ ಯಂಗ್ ಮೆಂಬರ್ನ ನಾನು ಏನಂತ ತೊಗೊತೀನಿ, ವೈ ಅಂತ ತೊಗೊತೀನಿ. ಸೊ ಇವಾಗ ಎರಡು ಥರ ಮಾಡ್ಬೋದು, ಒಂದು ಸಿಂಪಲ್ ಟ್ರಿಕ್ಕಾಗಿ ಮಾಡ್ಬೋದು, ಇನ್ನೊಂದು ಮಾಮೂಲಿ ಬಿಗ್ ಕ್ಯಾಲ್ಕುಲೇಷನ್. ಎರಡೂ ಕೂಡ ಹೇಳ್ಕೊಡ್ತೀನಿ. ಸೊ x1 ಪ್ಲಸ್ ಓಲ್ಡಲ್ಲಿದ್ದಾಗ ಏನು, x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಪ್ಲಸ್ x5 ಪ್ಲಸ್ x8ವರೆಗೂ 8 ಜನ ಡಿವೈಡೆಡ್ ಬೈ 8 ಆ್ಯಾವ್ರೇಜ್ ಅಲ್ವಾ, ವಿಚ್ ಈಸ್ ಈಕ್ವಲ್ ಟು y1 ಪ್ಲಸ್ y2 ಪ್ಲಸ್ y3 ಪ್ಲಸ್ y4 ಅಂತ ಅಂದರೆ ಯಂಗ್ ಮೆಂಬರ್ ಆ್ಯಡ್ ಆದಮೇಲೆ
4 y8 ವರೆಗೂ ಡಿವೈಡೆಡ್ ಬೈ 8. ಇಲ್ಲೇನಂತ ಹೇಳ್ತಾ ಇದ್ದಾರೆ, ಈ ಯಂಗ್ ಪೀಪಲ್ನ ನೀನು ಆ್ಯಡ್ ಮಾಡಿದಾಗ ಈ ಓಲ್ಡ್ ಪೀಪಲ್ನ ವ್ಯಾಲ್ಯೂ ಏನಾಗುತ್ತೆ -3 ಅಂತಂದರೆ 3 ಇಯರ್ಸ್ ಬ್ಯಾಕ್ ಆಗುತ್ತೆ. ಸೊ y1 - 3 ಈಸ್ ಈಕ್ವಲ್ ಟು x1 ಆಗುತ್ತಲ್ವಾ. ಅದೇ ರೀತಿ ಎಲ್ಲದನ್ನೂ ಬರೀತಾ ಹೋಗೋಣ. ಸೊ y2 - 3 ಪ್ಲಸ್ ಈ ಥರ ಬಂದಾಗ y8 - 3 ಆಗ್ತಾ ಹೋಗುತ್ತೆ, ವಿಚ್ ಈಸ್ ಈಕ್ವಲ್ ಟು, ಇದನ್ನು ನಾವು ಅಥವಾ y1 ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಇದು ಇಲ್ಲಿ ಲೆಫ್ಟ್ ಸೈಡಿಗೆ ಬಂದಾಗ ಮೈನಸ್ ಆಗುತ್ತೆ. ಪ್ಲಸ್ y ಮತ್ತು -y ಕ್ಯಾನ್ಸಲ್ ಆಗ್ತಾ ಏನಾಗುತ್ತೆ, ನಮಗೆ ಉಳಿಯೋದೇನು -3 ಇಂಟು ಮಲ್ಟಿಪ್ಲೈ ಮಾಡಿರುವಂಥ 8 ಉಳಿಯುತ್ತೆ. ಯಾಕಂತಂದರೆ ನಮ್ಮ ಹತ್ರ ಇರೋದು 8 ಜನ. ಸೊ ಎಷ್ಟಾಯಿತು, 8 3s are 24 ಇಯರ್ಸ್. ಆ ಯಂಗರ್ ಮೆಂಬರ್ದು ಏಜ್ ಏನು 24 ಇಯರ್ಸ್. ಇಲ್ಲಾಂದರೆ ಸಿಂಪಲ್ ಟ್ರಿಕ್ಕಲ್ಲಿ ಏನು ಕಂಡುಹಿಡಿಬೋದು, 8 ಪೀಪಲ್ ಇದ್ದಾರೆ, ಅವರ ಓಲ್ಡ್ ಏಜ್ ಏನಿತ್ತು x ಇತ್ತು, ಅದನ್ನು ಆ್ಯಾವ್ರೇಜ್ ಮಾಡಿದಾಗ ಅದೇ ಏನಾದ್ರೂ ನಾವು ಈ ಹೊಸ ಮೆಂಬರ್ನ ಆ್ಯಡ್ ಮಾಡಿದಾಗ -3 ಇಯರ್ಸ್ ಅಂತ ಅಂದರೆ 3 ವರ್ಷ ಹಿಂದೆ ಹೋಗುತ್ತೆ. ಸೊ ವ್ಯಾಲ್ಯೂ ಏನಾಯಿತು, 8x - 8 3s are 24. 3 ಇಯರ್ಸ್ ಬ್ಯಾಕ್ ಆದರೆ ಆ್ಯಾವ್ರೇಜ್ ಆ ಯಂಗರ್ ಮೆಂಬರ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅವನ ಏಜ್ ಏನಾಗುತ್ತೆ 24. ನೆಕ್ಸ್ಟ್, ಟು ಕ್ಲಿಯರ್ ಎ ಕಾಂಪಿಟೇಷನ್ ಸೋನು ನೀಡ್ಸ್ ದ ಆ್ಯಾವ್ರೇಜ್ ಸ್ಕೋರ್ ಆಫ್ 90 ಇನ್ 3 ಎಕ್ಸಾಮ್. ಒಂದು ಕಾಂಪಿಟೇಷನ್ನ ಕ್ಲಿಯರ್ ಮಾಡೋದಕ್ಕೆ ಆ್ಯಾವ್ರೇಜ್ ಸ್ಕೋರ್ ಎಷ್ಟು ಬೇಕು, ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ x/n. ಅವರೇನಂತ ಹೇಳಿದರೆ ಆ್ಯಾವ್ರೇಜ್ ಎಷ್ಟು ಇದೆ 90ನ ನೀನು ಸ್ಕೋರ್ ಮಾಡಬೇಕು ಅಂತ ಅಂದರೆ 3 ಎಕ್ಸಾಮ್ ಅಂತ ಅಂದರೆ ಡಿವೈಡ್ ಬೈ 3. ಈ ಸ್ಕೋರ್ ಇನ್ ಫಸ್ಟ್ 2 ಎಕ್ಸಾಮ್ಸ್ ಆರ್, ಮೊದಲು 2 ಎಕ್ಸಾಮ್ಸಲ್ಲಿ ಎಷ್ಟು 93 + 85. ವಾಟ್ ಮಸ್ಟ್ ಬಿ ಇನ್ ದ ಥರ್ಡನ್ನು ನಾನು ಎಕ್ಸ್ ಅಂತ ತಗೊತೀನಿ. ಸೊ ಇವಾಗ ಈಸಿ, ಥರ್ಡ್ ಎಕ್ಸಾಮಲ್ಲಿ ಎಷ್ಟನ್ನು ಅವ್ನು ತೊಗೊಂಡಿದ್ದಾನೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ ಅಷ್ಟೇ. 90 × 3 ವಿಚ್ ಈಸ್ ಈಕ್ವಲ್ ಟು 93 + 85 ಪ್ಲಸ್ ಎಕ್ಸ್. 9 3s are 27, 270 -93 + 85 ಅಂತಂದರೆ 5 3 8 17 ವಿಚ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 92. ಅವನೇನಾದರೂ ಥರ್ಡ್ ಎಕ್ಸಾಮಲ್ಲಿ 92ನ ಏನಾದರೂ ಸ್ಕೋರ್ ಮಾಡಿದ್ರೆ ಆ್ಯಾವ್ರೇಜ್ ಏನಾಗುತ್ತೆ 90 ಆಗ್ತಾ ಬರುತ್ತೆ ಒಂದು. ನೆಕ್ಸ್ಟ್, ಆ್ಯಾವ್ರೇಜ್ ಏಜ್ ಆಫ್ ದ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೀಮ್ ಆಫ್ 11 ಈಸ್ 22 ಇಯರ್ಸ್. ಏನಂತ ಇದ್ದಾರೆ, ಏಜಸ್ ಆಫ್ 11 ಪ್ಲೇಯರ್ಸ್ ಏನಿದೆ 22 ಇದೆ, ಆ್ಯಾವ್ರೇಜ್ ಆಫ್ 22 ಇಯರ್ಸ್. ಸೊ ಸಮೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು n ಇಂಟು ಆ್ಯಾವ್ರೇಜ್. ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೇವೆ. ಸೊ n ಎಷ್ಟಿದೆ 11 ಇಂಟು ಆ್ಯಾವ್ರೇಜ್ ಎಷ್ಟಿದೆ 22 ಇಯರ್ಸ್. ಸೊ ಏನಾಯಿತು 242. ನೆಕ್ಸ್ಟ್, ದ ಆ್ಯಾವ್ರೇಜ್ ಗೆಟ್ ಇನ್ಕ್ರೀಸ್ಡ್ ಬೈ 1 ಇಯರ್ ವೆನ್ ಕೋಚ್ ಈಸ್ ಆ್ಯಡೆಡ್. ಸೊ ಕೋಚ್ನು ಆ್ಯಡ್ ಮಾಡಿದ್ರೆ ಎಷ್ಟು ಜನ ಆಗ್ತಾರೆ 12 ಜನ. ಏಜಸ್ ಆಫ್ 12 ಮೆಂಬರ್ಸ್ ಏನಾಗುತ್ತೆ, ಸೊ 12 ಜನ, n 12 ಆಗುತ್ತೆ. ಆ್ಯಾವ್ರೇಜ್ ಏನಾಗುತ್ತೆ 1 ಇನ್ಕ್ರೀಸ್ ಆಗುತ್ತೆ, ಅಂದರೆ 22 ಇದ್ದಿದ್ದೇನಾಯಿತು 23 ಆಯಿತು. ಸೊ ಇವಾಗ ಏನಾಯಿತು 272 ಇನ್ಕ್ರೀಸ್ಡ್ ಬೈ ಇಷ್ಟಾಯಿತು. ಸೊ ಡಿಫ್ರೆನ್ಸ್ ಎಷ್ಟು ಅಂತಂದರೆ 272 ಮೈನಸ್ 242. ಸೊ ಏಜ್ ಏನಾಗುತ್ತೆ 34. ಕೋಚಿನ ಏಜ್ ಏನಾಯಿತು 34. ಆ್ಯಾವ್ರೇಜ್ ಆಫ್ ದ 7 ನಂಬರ್ ಈಸ್ 50. ಆ್ಯಾವ್ರೇಜ್ ಆಫ್ 7 ನಂಬರ್ ಈಸ್ 50. The average of first 3 is 40 while the average of last 3 is 60. Remaining must be ಅಂತ ಕೇಳಿದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ, ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು n ಇಂಟು ಆ್ಯಾವ್ರೇಜ್. ಅವರೇನಂತ ಹೇಳಿದರೆ ಆ್ಯಾವ್ರೇಜ್ ಆಫ್ 7 ನಂಬರ್ಸ್ ಈಸ್ 50. ಸೊ n ಎಷ್ಟು 7 ಇಂಟು 50. 7 ನಂಬರ್ಸ್ ಈಸ್ 50 ಅಂತ ಅಂದಮೇಲೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂದರೆ, ದ ಆ್ಯಾವ್ರೇಜ್ ಆಫ್ ಫಸ್ಟ್ 3 ನಂಬರ್ ಈಸ್ 40. ಫಸ್ಟು 3 ನಂಬರಿನ ಆ್ಯಾವ್ರೇಜ್ ಏನು 40 ಪ್ಲಸ್ ಇನ್ನು ಉಳಿದಿರೋಂಥದ್ದು ಎಷ್ಟು 7ರಲ್ಲಿ 3 ಹೋದರೆ 4 ಉಳಿದಿದೆ. ನೆಕ್ಸ್ಟ್, ವೆಲ್ ದ ಆ್ಯಾವ್ರೇಜ್ ಆಫ್ ಲಾಸ್ಟ್ 3 ಈಸ್ 60. ಲಾಸ್ಟ್ 3ಇಂದು ಆ್ಯಾವ್ರೇಜ್ ಎಷ್ಟು 60. ನೆಕ್ಸ್ಟ್ ಇನ್ನು ಉಳಿದಿರೋವಂಥದ್ದು ಏನು ಮಿಡಲಿಂದು 1. ರಿಮೈನಿಂಗ್ ಮಸ್ಟ್ ಬಿ ಅಂತಂದರೆ 1 ಇಂಟು ಎಕ್ಸ್. ನನಗೆ ಆ್ಯಾವ್ರೇಜ್ ಅದ್ರದ್ದು ಗೊತ್ತಿಲ್ಲ, ಸೊ ಫೈಂಡ್ ಔಟ್ ಮಾಡಬೇಕು. ಸೊ 7 5s are 35, 350 which is equal to 4 3s are 12, 120 plus 3 2s are 6 3s are 18, 180 plus x. So 350 minus 300 which is equal to x value ಏನಾಯಿತು 50. ಸೊ ಆ್ಯಾವ್ರೇಜ್ ಏನಾಯಿತು, ಇನ್ನು ಉಳಿದಿರುವಂಥ ಒಂದು
ನಂಬರ್ದು 50. ನೆಕ್ಸ್ಟ್ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದ 3 ಸ್ಟೂಡೆಂಟ್ಸ್ ಎ ಬಿ ಸಿ ಈಸ್ 48. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಸ್ಟೂಡೆಂಟ್ಸಿನ ಆ್ಯಾವ್ರೇಜ್ ಏನಾಗಿದೆ ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 48. ಯಾವ ಫಾರ್ಮುಲಾ ಯೂಸ್ ಮಾಡಿದ್ದು? ಸಮೇಷನ್ ಆಫ್ ಎಕ್ಸ್ ಬೈ ಎನ್ ಈಸ್ ಈಕ್ವಲ್ ಟು ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಬೈ ಎನ್ ಫಾರ್ಮುಲಾನ ಯೂಸ್ ಮಾಡಿದ್ವಿ. ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 3 ಈಸ್ ಈಕ್ವಲ್ ಟು 48. ಇದನ್ನು ಹೇಗೆ ಬರಿಬೋದು ನಾನು? ಎ ಪ್ಲಸ್ ಬಿ ಪ್ಲಸ್ ಸಿ ವಿಚ್ ಈಸ್ ಈಕ್ವಲ್ ಟು 48 ಇಂಟು 3. 48 ಇಂಟು 3ನ ವ್ಯಾಲ್ಯೂ ಏನಾಗುತ್ತೆ? 144. ಈಕ್ವೇಷನ್ 1 ಅಂತ ತಗೊಳ್ಳೋಣ. Next, when another student D joins the group, the new average becomes 47. Sorry, ಇಲ್ಲಿ ಕ್ವಶನ್ ಸ್ವಲ್ಪ ಮಿಸ್ ಆಗಿದೆ. ಒಂದು ಸೆಕೆಂಡ್. ಸೊ ಆವ್ರೇಜ್ ಬಿಕಮ್ಸ್ 47. ಒಂದು ಸೆಕೆಂಡ್. ಸೊ ಏನಂತ ಹೇಳಿದರೆ ಆವ್ರೇಜ್ ಬಿಕಮ್ಸ್ 47 ಆಗುತ್ತೆ. ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಇನ್ನೊಬ್ಬ ಡಿ ಆ್ಯಡ್ ಆಯಿತು ಅಂತಂದರೆ ಎಷ್ಟು ಜನ ಆಯಿತು? 4 ಮೆಂಬರ್ಸ್ ಆಯಿತು. ಸೊ ಆ್ಯಾವ್ರೇಜ್ ಎಷ್ಟಾಗುತ್ತೆ? 47 ಆಗುತ್ತೆ. ಇದನ್ನು ಹೇಗಂತ ಬರಿಬೋದು? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ವಿಚ್ ಈಸ್ ಈಕ್ವಲ್ ಟು 47 ಇಂಟು 4 ಅಂತಂದರೆ ಏನಾಯಿತು? 188. ಸೊ ಇವಾಗ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನಿದೆ 144 ನನಗೆ ಆಲ್ರೆಡಿ ಇದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 188 ಅಂತ ಹೇಳ್ತಾ ಇದ್ದಾರೆ. ನಾನು ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಮಾಡ್ಬೋದು. ಸೊ 144 ಪ್ಲಸ್ ಡಿ ಈಸ್ ಈಕ್ವಲ್ ಟು 188. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ? ಡಿ ಈಸ್ ಈಕ್ವಲ್ ಟು 188 ಮೈನಸ್ 144. ಡಿ ವ್ಯಾಲ್ಯೂ ಎಷ್ಟು ಉಳಿಯುತ್ತೆ? 44. ನನಗೆ ಡಿ ವ್ಯಾಲ್ಯೂ ಗೊತ್ತಾಯಿತು ಇವಾಗ. ನೆಕ್ಸ್ಟ್, if another student E is added who has 3 marks more than D. ಸೊ ಡಿ ವ್ಯಾಲ್ಯೂ ಎಷ್ಟಿದೆ? 44 ಇದೆ. ಸೊ ಈ ಹತ್ರ ಏನಿದೆ? 3 marks more ಅಂತಂದರೆ 44 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 47. ಸೊ ಈ ವ್ಯಾಲ್ಯೂ ಏನು? 47. ದೆನ್ ದ ಆ್ಯಾವ್ರೇಜ್ ಆಫ್ 4 ಸ್ಟೂಡೆಂಟ್ಸ್, ಸೊ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಬಿಕಮ್ಸ್ 48 ಆಗುತ್ತೆ. ಸ್ಟೂಡೆಂಟ್ಸ್ದು 4 ಸ್ಟೂಡೆಂಟ್ಸ್ದು 48 ಆಗುತ್ತೆ. ಇದನ್ನು ಹೇಗೆ ಬರಿಬೋದು? ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ವಿಚ್ ಈಸ್ ಈಕ್ವಲ್ ಟು 48 ಇಂಟು 4. 48 ಇಂಟು 4 ಅಂದರೆ ಏನಾಯಿತು? 192 ಬಂತು. ಸೊ ನನಗೆ ಡಿ ವ್ಯಾಲ್ಯೂ ಗೊತ್ತಿದೆ, ಇ ವ್ಯಾಲ್ಯೂ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಿ ಪ್ಲಸ್ ಸಿ ಪ್ಲಸ್ ಡಿ ಈಸ್ 44 ಪ್ಲಸ್ ಇ ಈಸ್ 47. ಸೊ ನನಗೇನಾಯಿತು? 192 ಮೈನಸ್ 191. ಸೊ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನಾಯಿತು? ನನಗೆ 101 ಬಂತು. ಸೊ ಬಿ ಪ್ಲಸ್ ಸಿ ವ್ಯಾಲ್ಯೂ 101 ಬಂತು. ಸೊ ಹೌ ಮೆನಿ ಮಾರ್ಕ್ಸ್ ಡಿಡ್ ಎ ಗಾಟ್? ಬರೀ ಎ ವ್ಯಾಲ್ಯೂ ಕಂಡಿಡಿದ್ರೆ ಮುಗೀತು ನನಗೆ. ಸೊ ಇಲ್ಲಿ ನೋಡಿದ್ರೆ ಬಿ ಪ್ಲಸ್ ಸಿ ವ್ಯಾಲ್ಯೂ ನನಗೆ ಗೊತ್ತಿದೆ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 144 ಇದೆ. ಸೊ ನಾನೇನು ಮಾಡ್ತೀನಿ? ಬಿ ಪ್ಲಸ್ ಸಿ ವ್ಯಾಲ್ಯೂನ ಮೊದಲನೇ ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಮೊದಲನೇ ಈಕ್ವೇಷನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಆನ್ಸರು? ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನು? 101 ವಿಚ್ ಈಸ್ ಈಕ್ವಲ್ ಟು 144, which implies a is equal to 144 minus 101. ಸೊ ಆನ್ಸರ್ ಏನಾಗುತ್ತೆ? a is equal to a ನ ಮಾರ್ಕ್ಸ್ ಏನು? 43. ಸೊ a ನ ಮಾರ್ಕ್ಸು 43. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.